ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ superwoman ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗ್ರೋಸರಿ ಶಾಪಿಂಗ್ ಅಂದರೆ ರೇಷನ್ ಸಾಮಾನು ತರೋಕ್ಕಿಂತ ಮುಂಚೆ ಹೇಗೆ ಲೀಸ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ superwoman ಕನ್ನಡ. ಸಾಮಾನ್ಯವಾಗಿ ನಾವು ತಿಂಗಳಾದಮೇಲೆ ರೇಷನ್ ಖಾಲಿ ಆದಾಗ ನಾವು ಮೊದಲು ಮಾಡೋ ಕೆಲಸ ಯಾವ ಐಟಮ್ ಎಷ್ಟೆಷ್ಟು ಮಿಕ್ಕಿದೆ ಅಂತ ನೋಡೋ ಕೆಲಸ. ಇದೇ ಥರ ಕೂಡ ನಾನು ಮಾಡ್ತೀನಿ. ಮೊದಲಿಗೆ ಕೈ ಎಟ್ಕೋ ಜಾಗದಲ್ಲಿ ನಾನು ಇಡೋ ಕಾಫಿ ಪುಡಿ, ಸಕ್ಕರೆ, ಹಾರ್ಲಿಕ್ಸ್ ಏನೇನು ಐಟಮ್ಗಳನ್ನ ಇಡ್ತೀನೋ ಇದನ್ನೆಲ್ಲ ಚೆಕ್ ಮಾಡ್ಕೋತೀನಿ. ಸೊ ಇದರ ಅನುಸಾರ ನನಗೆ ಗೊತ್ತಾಗುತ್ತೆ ಯಾವ ಎಸ್ಟಿಮೇಟ್ ಮಿಕ್ಕಿದೆ ಅಂತ. ಇದ್ರ ಪ್ರಕಾರ ನಾನು ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ರೀತಿಯ ಒಂದು ಲಿಸ್ಟ್ ಮಾಡೋ ಮೆನು ಅನ್ಕೋಬೋದು. ಮತ್ತು ಕಬೋರ್ಡ್ಸ್ನಲ್ಲಿ ನಾನು ಇಡೋ ಈ ಉಪ್ಪು, ಶಾವಿಗೆ, ಈ ಪ್ಯಾಕೆಟ್ಸ್ ಮತ್ತು ಮಸಾಲ ಡಬ್ಬಗಳು ಇದೆಲ್ಲ ನಾನು ಚೆಕ್ ಮಾಡ್ಕೋತೀನಿ. ಸೊ ಇದರಲ್ಲಿ ನನಗೆ ಗೊತ್ತಾಗುತ್ತೆ ನಾನು ಅಪರೂಪಕ್ಕೆ ಯೂಸ್ ಮಾಡೋ ಐಟಮ್ಗಳು ಮಿಕ್ಕಿದಾವ ಇಲ್ಲ ಅಂತ. ಸೊ ಮೊದಲು ನಾವು ಕೈ ಇಟ್ಕೋ ಐಟಮ್ನ ಲಿಸ್ಟ್ ಮಾಡಿದ್ಮೇಲೆ ಈ ಥರ ಅಪರೂಪಕ್ಕೆ ಬಳಸೋ ಐಟಮ್ಗಳನ್ನ ನಾನು ಚೆಕ್ ಮಾಡ್ಕೋತೀನಿ ಎಷ್ಟೆಷ್ಟು ಮಿಕ್ಕಿದ್ದಾವೆ ಅಂತ. ಬಾಸುಮತಿ ರೈಸ್ ಆಗಿರ್ಬೋದು, ಉಪ್ಪಾಗಿರ್ಬೋದು. ಸೊ ಈ ಥರ ಬ್ಯಾಸ್ಕೆಟ್ನಲ್ಲಿ ಇಟ್ಕೊಳ್ಳೋದ್ರಿಂದ ನನಗೆ ಓಪನ್ ಆಗಿ ಕಾಣುತ್ತೆ. ಮತ್ತು ನಾನು ನೆಕ್ಸ್ಟ್ ಬರೋದು ನಮ್ಮ ಹಿಟ್ಟುಗಳು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉದ್ದಿನಬೇಳೆ ಈ ಥರ ಐಟಮ್ಗಳನ್ನ ಡಬ್ಬದಲ್ಲಿ ಹಾಕಿಟ್ಕೊಂಡಾಗ ಸೊ ನನಗೆ ಎಷ್ಟು ಮಿಕ್ಕಿದೆ ಅಂತ ಈಗ ಅದರದಲ್ಲಿ ಗೊತ್ತಾಗುತ್ತೆ. ಸೊ ಇದು ಕೂಡ ನನಗೆ ಲಿಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನನಗೆ ತುಂಬ ಸುಲಭ ಅನಿಸೋದು ಈ ಥರ ಒಂದು ಲಿಸ್ಟ್ ಇಟ್ಕೊಂಡಾಗ. ಸಾಮಾನ್ಯವಾಗಿ ಈ ಥರ ಲಿಸ್ಟ್ ಎಲ್ಲ ರೇಷನ್ ಶಾಪಲ್ಲೂ ಸಿಗುತ್ತೆ, ನೀವು ಕೇಳಿದರೆ ಕೊಡ್ತಾರೆ. ಸೊ ಇದರ ಅನುಸಾರ ನಮಗೆ ಪ್ರತಿಯೊಂದು ಐಟಮ್ ಮಿಸ್ ಆಗ್ದಂಗೆ ನಮಗೆ ಲಿಸ್ಟಲ್ಲಿ ಸಿಗುತ್ತೆ. ಸೊ ಇದ್ರ ಪ್ರಕಾರ ಪ್ರತಿಯೊಂದು ಐಟಮ್ನು ನಾನು ಯಾವ ಐಟಮ್ ಎಷ್ಟಿದೆ ಅಂತ ನೋಟ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಮುಂಚಿತವಾಗಿ ಚೆಕ್ ಮಾಡಿಕೊಂಡಾಗ ಎಷ್ಟು ಮಿಕ್ಕಿದೆ, ಎಷ್ಟು ಅವಶ್ಯಕತೆ ಅಂತ ಗೊತ್ತಾಗುತ್ತೆ. ಸೊ ಈ ಲಿಸ್ಟ್ ನೋಡಿದಾಗ ಕೆಲವು ಐಟಮ್ಗಳು ನಾನು ಮಿಸ್ ಮಾಡ್ಕೊಂಡಿದ್ರು ಕೂಡ ತಕ್ಷಣಕ್ಕೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾನು ಬರೋದು ಫ್ರಿಡ್ಜ್ನಲ್ಲಿ ನಾವು ಕಾಳುಗಳನ್ನ ಸಾಮಾನ್ಯವಾಗಿ ಇಟ್ಕೋತೀವಿ, ಹೊರಗಿಟ್ರೆ ಹಾಳಾಗುತ್ತೆ ಅಂತ. ಸೊ ಇಲ್ಲಿ ನಂಗೆ ಗೊತ್ತಾಗುತ್ತೆ ಯಾವ ಎಷ್ಟು ಐಟಮ್ ಮಿಕ್ಕಿದೆ ಅಂತ. ಬೇಕ್ರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಬಟರ್ ಇಲ್ಲ ಅಪರೂಪಕ್ಕೆ ಯೂಸ್ ಮಾಡುವಂಥ ಚೀಸ್ ಆಗಿರ್ಬೋದು ಎಲ್ಲ ಗೊತ್ತಾಗುತ್ತೆ. ಸೊ ಇದ್ರ ಪ್ರಕಾರ ನಾನು ಮನೆಗೆ ಬೇಕಾಗೋ ಐಟಮ್ಗಳೆಲ್ಲ ಚೆನ್ನಾಗಿ ಲಿಸ್ಟ್ ಮಾಡಿಟ್ಕೋತೀನಿ. ನಾನೇನು ಮಾಡ್ತೀನಿ ಅಂದರೆ ಈ ದಿನಸಿ ಐಟಮ್ ಮೇಲೆ ಒಂದು ಅಂಗಡಿಲಿ ತೊಗೋತೀನಿ. ಮತ್ತು ಈ ಟಾಯ್ಲೆಟ್ ಐಟಮ್ಸ್ ಎಲ್ಲ ಮೀನ್ಸ್ ಸೋಪು, ಡಿಶ್ ವಾಷರ್ಸ್ ಮತ್ತು ಈ ಲಿಕ್ವಿಡ್ಸ್ ಎಲ್ಲ ಇನ್ನೊಂದು ಐಟಮ್ ಲಿಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು 2 ಲಿಸ್ಟ್ ರೆಡಿ ಮಾಡಿದ್ದೀನಿ. ಒಂದು ದಿನಸಿ ಲಿಸ್ಟ್ ಮತ್ತು ಇನ್ನೊಂದು ಬಂದು ಈ ಥರ ಟಾಯ್ಲೆಟ್ರಿ ಐಟಮ್ಸ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಇದರ ಅನುಸಾರ ನನಗೆ ಯಾವುದು ಎಲ್ಲಿ ಕಮ್ಮಿ ಸಿಗುತ್ತೆ ಅನ್ನೋದ್ರ ಮೇಲೆ ನಾನು ಲಿಸ್ಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ನೀವು ಈ ಥರ ಲಿಸ್ಟ್ ಮಾಡ್ತೀರಾ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು superwoman ಕನ್ನಡ ಯೂಟ್ಯೂಬ್ ಚಾನಲ್.